ಮಗನ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ಓ ಮೈ ಗಾಡ್, ಸಖತ್ ವೈಲೆಂಟ್ ಗುರು, ವೈಲೆಂಟ್ ಅಂಡ್ ಸೈಕೋ. ಸೀರಿಯಸ್ಲಿ ಕಿಯಾರಾ ಅಡ್ವಾಣಿ ಆಕ್ಟಿಂಗ್ ಮಾಡಿರೋ ಅಂದ್ರೆ ಲೈಕ್ ಸೋಫಾರ್ ನಾನು ಅವ್ರ ಮೂವೀಸ್ ನೋಡಿರೋದ್ರಲ್ಲಿ ದಿಸ್ ಇಸ್ ದ ಬೆಸ್ಟ್. ಅದರಲ್ಲಿ ಅವ್ರ ಅಕ್ಕ ಹೇಳುವಂತಹ ಡೈಲಾಗ್ಸ್ಗಳಿದೆಯಲ್ಲ, ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಇಡೀ ಸಿಟಿನ ನೀನ್ ಆಳ್ಬೇಕು. ಫಸ್ಟ್ ಆಫ್ ಅಲ್ಲಿ ಕೆಲವ್ರಿಗೆ ಡಿಸ್ಟರ್ಬಿಂಗ್ ಅನ್ಸ್ಬೋದು, ಬಿಕಾಸ್ ಒಬ್ಬ ಗ್ಯಾಂಗ್ಸ್ಟರ್ ಲೈಫ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ರಾ ಆಗಿ ತೋರಿಸಿದ್ದಾರೆ. ಕಾಟೇರ ಮೂವಿ ನೋಡಿದ್ಮೇಲೆ ಆ ಮೂವಿನಲ್ಲಿ ಬಂದಿರುವಂತ ಡೈಲಾಗ್ಸ್ ಆದ್ಮೇಲೆ ಐ ಫೆಲ್ಟ್ ಈ ಮೂವಿನಲ್ಲಿ ಬಂದಿರುವಂತ ಡೈಲಾಗ್ಸ್ಗಳು ಆ ಒಂದು ವೆಯ್ಟೇಜ್ ಇದೆ ಅಂತ ಅನಿಸ್ತು ನನಗೆ. ಟಾಕ್ಸಿಕ್ ಮೂವಿ ರಿಲೀಸ್ ಆಗೋದಕ್ಕೂ ಮುಂಚೆ 40 ಕೋಟಿ ಮಾಡಿದೆ, ಅಷ್ಟು ಕೋಟಿ ಮಾಡಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಅಬ್ಬರ ಇತ್ತು. ಬೆಳಿಗ್ಗೆ 7 ಗಂಟೆ ಶೋಗೆ ಆ ಮೂವಿನ ನೋಡ್ಕೊಂಡು ಬಂದು ಇವಾಗ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಿಮಗೆ ಒಂದಷ್ಟು ಮೂವಿ ರಿವ್ಯೂ ಅಂತ ಹೇಳಲ್ಲ, ಮೂವಿ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವುಗಳೇನಾದ್ರೂ KGF 1 and 2 ನೋಡ್ಕೊಂಡು ಈ ಮೂವಿನೂ ಅದೇ ತರ ಇರುತ್ತೆ, ಯಶ್ ಅವರು ಅದೇ ಗೆಟಪ್ ಅಲ್ಲಿ ಇದ್ದಾರೆ ಅಂತ ಏನಾದ್ರೂ ಅನ್ಕೊಂಡು ಹೋದ್ರೆ ಡೋಂಟ್ ಗೋ, ವಿಲ್ ಗೆಟ್ ಡಿಸಪಾಯಿಂಟೆಡ್. ಸ್ಟೋರಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ಈ ಟೀಸರ್ ಅಂಡ್ ಟ್ರೈಲರ್ನ ನೋಡಿಕೊಂಡು ಈ ಮೂವಿನಲ್ಲಿ ಈ ತರ ಕ್ಯಾರೆಕ್ಟರ್ಗಳಿರುತ್ತೆ ಅಂತ ಅನ್ಕೊಂಡು ಹೋಗ್ತೀವಿ ನೋಡಿ. ಬಿಗ್ ಟ್ವಿಸ್ಟ್ ಇಟ್ಟಿದ್ದಾರೆ ಗೀತು ಮೋಹನ್ದಾಸ್. ಮೈ ಗಾಡ್, ಬಿಗ್ ಟ್ವಿಸ್ಟ್ ಅಂದ್ರೆ ಬಿಗ್ ಟ್ವಿಸ್ಟ್. ಅದನ್ನ ನಾನು ಇಲ್ಲಿ ರಿವೀಲ್ ಮಾಡಿ ಸ್ಪಾಯ್ಲರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಸ್ಟೋರಿ. ಈಗ 1945 ಆ ಟೈಮಲ್ಲಿ ಗೋವಾದಲ್ಲಿ ಒಂದಷ್ಟು ಪೋರ್ಚುಗೀಸ್ಗಳು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಬಿಫೋರ್ 1945 ಆ ಟೈಮಲ್ಲಿ ಅಲ್ಲಿ ನಡೀತಿರುವಂತ ದಂಧೆಗಳಲ್ಲಿ ಒಂದಷ್ಟು ಗ್ಯಾಂಗ್ಸ್ಟರ್ಸ್ ಗಳಿರ್ತಾರಲ್ಲ, ಆ ಗ್ಯಾಂಗ್ಸ್ಟರ್ಸ್ ಗಳ ಮಧ್ಯೆ ನಡೆಯುವಂತ ಒಂದು ಫೈಟ್, ಒಂದು ಜುಗಲ್ಬಂದಿ ಅಂತ ಹೇಳ್ಬೋದು, ಅಥವಾ ಕೆಲವರು ನಾನು ಲೀಡಲ್ಲಿ ಇರಬೇಕು, ನಾನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೈಟ್ ನಡೆಯುತ್ತಲ್ಲ. ಸೊ ಆ ರೀತಿ ಸ್ಟಾರ್ಟ್ ಆಗುವಂತ ಒಂದು ಸ್ಟೋರಿ. ಆಕ್ಚುಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೆದಿದ್ದಾರೆ. ಸ್ಟೋರಿ ಇಂಟ್ರೋ ಕೊಟ್ಟಿರೋದೇನಂದ್ರೆ ಆ ಫಾದರ್ ಅಂಡ್ ಸನ್ದು ಈ ಟ್ರೈಲರ್ ಅಲ್ಲಿ ತೋರಿಸಿದಾರಲ್ಲ, ಆ ಫಾದರ್ ಅಂಡ್ ಸನ್ ಆ ಒಂದು ಸ್ಟೋರಿಯಿಂದನೇ ಇಂಟ್ರೋ ಕೊಟ್ಟಿದ್ದಾರೆ. ಬಟ್ ಈ ಮೂವಿನಲ್ಲಿ ಯಾವ ತರ ತಗೊಂಡಿದ್ದಾರೆ ಅಂತಂದ್ರೆ ಯಶ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನಡೀತಿರುತ್ತೆ, ಅದಕ್ಕೆ ತಕ್ಕಂತೆ ಸ್ಟೋರಿನ ಹೇಳ್ತಾ ಹೋಗ್ತಾರೆ. ಕೊನೆಗೆ ರಾಯ ಅನ್ನುವಂಥ ಕ್ಯಾರೆಕ್ಟರ್ಗೆ ಒಂದು ಇಂಟ್ರೋ ಕೊಡೋದು ಯಶ್ ಅವ್ರ ವಾಯ್ಸು. ಅದಾದ ನಂತರ ರಾಯ ಅವ್ರ ಕ್ಯಾರೆಕ್ಟರ್ ಆಫ್ಟರ್ ಕಪಲ್ ಆಫ್ ಮಿನಿಟ್ಸ್ ರಿವೀಲ್ ಆಗುತ್ತೆ. ಸೊ ನೀವುಗಳೆಲ್ಲ ನೋಡಿದ್ರ ಅದೊಂದು ಕಾರ್ ಸೀನು ಟೀಸರ್ ಬಿಟ್ಟಿದ್ರು, ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು, ಏನಿದು ಈ ತರ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ದಿಸ್ ಮೂವಿ ಈಸ್ ಫಾರ್ ಗ್ರೋನ್ ಅಪ್, ಇದೊಂದು ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಅಂತ ಹೇಳ್ಬಿಟ್ಟು ಪದೇ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು ಅಂತಾನೆ ಹೇಳಿರೋದು. ಎ ಸರ್ಟಿಫಿಕೇಶನ್ ಸಿಕ್ಕಿದೆ. ಸ್ಟೋರಿ ಅಲ್ಲಿ ಆಕ್ಚುಲಿ ರಾಯ ಎಂಟ್ರಿ ಸಿಗೋದು ಆ ಒಂದು ಕಾರ್ ಸೀನ್ ಇದೆಯಲ್ಲ, ಆ ಟೈಮಲ್ಲೇ ರಾಯ ಎಂಟ್ರಿ ಸೀನ್ ಸಿಗೋದು. ಅದಾದ ನಂತರ ಸ್ಟೋರಿ ಯಾವ ತರ ಇವಾಲ್ವ್ ಆಗ್ತಾ ಹೋಗುತ್ತೆ, ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ, ಕ್ಯಾರೆಕ್ಟರ್ಗಳಿಗಿರುವಂತ ವೇಟೇಜ್ ನ ರಿವೀಲ್ ಮಾಡ್ತಾ ಹೋಗ್ತಾರೆ. ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ ಈಗ ಯಶ್ ಮತ್ತೆ ನಯನತಾರ ಏನು ಬ್ರದರ್ ಅಂಡ್ ಸಿಸ್ಟರ್ ಕ್ಯಾರೆಕ್ಟರ್, ಇನ್ನು ಹುಮಾ ಕುರೇಶಿ ಏನ್ ಕ್ಯಾರೆಕ್ಟರ್, ಇನ್ನು ನಾದಿಯಾ ಕಿಯಾರಾ ಅಡ್ವಾಣಿ, ದಾಟ್ ಈಸ್ ಮೈ ಫೇವರೆಟ್ ಕ್ಯಾರೆಕ್ಟರ್ ಮ್ಯಾನ್, ಫೇವರೆಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಯಾವಾಗ ಈ ಮೂವಿಗೆ ಎಂಟ್ರಿ ಕೊಡುತ್ತೆ ನೋಡಿ, ದಟ್ಸ್ ವೆನ್ ಆಕ್ಚುಲಿ ಸ್ಟೋರಿ ಸ್ವಲ್ಪ ಒಂದು ಮೀಡಿಯಂ ಪೇಸಲ್ಲಿ ಹೋಗುತ್ತೆ. ಅದಕ್ಕೆ ಮುಂಚೆ ಸಖತ್ ಫಾಸ್ಟ್ ಫೇಸಲ್ಲಿ ಹೋಗುತ್ತೆ. ಅಂಡ್ ಎವ್ರಿ ಸ್ಕ್ರೀನಲ್ಲೂ ಇವ್ರು ತೋರಿಸಿರುವಂತ ಲಕ್ಸುರಿ ಇದೆಯಲ್ಲ, ಅಂಡ್ ಸಿಕ್ಕಾಪಟ್ಟೆ ಮೂವಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬಿಕಾಸ್ ದಟ್ ಮಚ್ ಲಕ್ಸುರಿ ಎವ್ರಿ ಫ್ರೇಮ್ ಅಲ್ಲಿ ತೋರಿಸಿದ್ದಾರೆ. ಇದಕ್ಕೂ VFX ಮಾಡಿರೋದು ಡಿನೆಗ್ ಆ ಕಂಪ್ನಿನ. ಸೊ ಯಾವಾಗ ಕ್ಯಾರೆಕ್ಟರ್ಗಳು ರಿವೀಲ್ ಆಗ್ತಾ ಹೋಗುತ್ತೋ, ಯಾರ್ಯಾರ ಕ್ಯಾರೆಕ್ಟರ್ ಏನು, ಯಾರ್ಯಾರಿಗೆ ಏನೇನು ಕನೆಕ್ಷನ್ ಇದೆ ಅದೆಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ಅಲ್ಲಿ ಒಂದು 3 ಕ್ಯಾರೆಕ್ಟರ್ಗಳು ಬರುತ್ತೆ. ಆ 3 ಕ್ಯಾರೆಕ್ಟರ್ ಆದ ನಂತರ ನಯನತಾರ ಕ್ಯಾರೆಕ್ಟರ್ ಎಂಟ್ರಿ ಕೊಡ್ತಾರೆ ನೋಡಿ. ಅವ್ರು ನಯನತಾರ ಅಂಡ್ ಯಶ್ ಅವ್ರದ್ದು ಬ್ಯಾಕ್ ಸ್ಟೋರಿ ತೋರಿಸ್ತಾರೆ. ಅದು ಸ್ವಲ್ಪ ಲೇಟಾಗಿ ತೋರಿಸ್ತಾರೆ, ಬಟ್ ಸಿಸ್ಟರ್ ಅಂಡ್ ಬ್ರದರ್ ಲವ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ತೋರಿಸಿದ್ದಾರೆ. ಸಖತ್ ರಾ ಆಗಿದೆ ಆ್ಯಂಡ್ ರಿಯಲ್ ಆಗಿದೆ, ಸ್ವಲ್ಪ ಟಫ್ ಆಗಿದೆ ಟು ಡೈಜೆಸ್ಟ್. ಅದಾದ ನಂತರ ವೈ ರಾಯ ಬಿಕಮ್ ರಾಯ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗುತ್ತೆ. ಅದನ್ನ ರಿವೀಲ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿರಲ್ಲ, ಬಟ್ ಓನ್ಲಿ ನಾದಿಯಾ ಕ್ಯಾನ್ ರಿವೀಲ್ ದಟ್ ಹೂ ಇಸ್ ಕಿಯಾರಾ ಅಡ್ವಾಣಿ. ಗಾಡ್ ಡ್ಯಾಮ್, ಸೀರಿಯಸ್ಲಿ ಕಿಯಾರಾ ಅಡ್ವಾಣಿ ಆಕ್ಟಿಂಗ್ ಮಾಡಿರೋ ಅಂದ್ರೆ ಲೈಕ್ ಸೋಫಾರ್ ನಾನು ಅವ್ರ ಮೂವೀಸ್ ನೋಡಿರೋದ್ರಲ್ಲಿ ದಿಸ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಇನ್ ದ ಸೆನ್ಸ್. ಅದರಲ್ಲಿ ಆಕ್ಟಿಂಗ್ ತುಂಬಾ ತಗೊಂಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅದು. ವೆರಿ ಸೆಟಲ್ಡ್, ಕಾಮ್, ಕೂಲ್. ರಾಯ ಸಿಂಹ ಅಂತಂದ್ರೆ ಸಿಂಹಿಣಿ ಬೇಕಾಗಿರುತ್ತಲ್ಲ ಆ ಥರ. ಸಿಸ್ಟರ್ ಒಂಥರ ಸಿಂಹಿಣಿ ಬಿಡಿ, ಬಟ್ ಇಲ್ಲಿ ಫುಲ್ ಡೇರಿಂಗ್ ಆಗಿರ್ತಾರೆ. ರಾಯನ ಕ್ಯಾರೆಕ್ಟರ್ ತುಂಬಾನೇ ಗ್ಯಾಂಗ್ಸ್ಟರ್ ಅಲ್ವಾ, ಫುಲ್ ರೌಡಿ, ಫುಲ್ ರಫ್ ಅಂಡ್ ಟಫ್. ಆ ಥರ ಕ್ಯಾರೆಕ್ಟರ್ನ ಮೆಲ್ಟ್ ಮಾಡಿದ್ದು ಯಾರು ಅಂದ್ರೆ ಕಿಯಾರಾ ಅಡ್ವಾಣಿ ಕ್ಯಾರೆಕ್ಟರ್. ಸೊ ಕಿಯಾರಾ ಅಡ್ವಾಣಿ ಅಂಡ್ ರಾಯ, ಈ ನಾದಿಯಾ ಅಂಡ್ ರಾಯ ಕ್ಯಾರೆಕ್ಟರ್ ಟ್ರಾವೆಲ್ ಆದ ನಂತರ ಒಂದು ಕಾಂಟ್ರಾಡಿಕ್ಟರಿ ಸ್ಟಾರ್ಟ್ ಆಗುತ್ತೆ. ಆ ಕಾಂಟ್ರಾಡಿಕ್ಟರಿ ಏನು, ಯಾಕೆ ಅಂತ ಹೇಳ್ಬಿಟ್ಟು ಮೂವಿ ನೋಡೇ ನೀವು ತಿಳ್ಕೊಬೇಕು. ಯಾವಾಗ ಆ ಒಂದು ಕಾಂಟ್ರಾಡಿಕ್ಟರಿ ಸ್ಟಾರ್ಟ್ ಆಗುತ್ತೋ ದಟ್ಸ್ ವೆನ್ ಮೂವಿಗೆ ಆಕ್ಚುಲಿ ಥ್ರಿಲ್ ಅಂತ ಕ್ರಿಯೇಟ್ ಆಗುತ್ತೆ ನೋಡಿ. ಮೂವಿನಲ್ಲಿ ಥ್ರಿಲ್ ಅಂತ ಕ್ರಿಯೇಟ್ ಆಗೋದು ಆ ಒಂದು ಪಾಯಿಂಟ್ ಅಲ್ಲಿ. ಅದರಲ್ಲಿ ಅವ್ರ ಅಕ್ಕ ಹೇಳುವಂತಹ ಡೈಲಾಗ್ಸ್ಗಳಿದೆಯಲ್ಲ, ವಾವ್, ಬ್ಯೂಟಿಫುಲ್ ಡೈಲಾಗ್ ಬರ್ದಿರೋರಿಗೆ ಒಂದು ದೊಡ್ಡ ಸೆಲ್ಯೂಟ್.
ಸೀರಿಯಸ್ಲಿ ಎಷ್ಟು ಮೆಚೂರ್ಡ್ ಆಗಿದೆ ಅಂಡ್ ಎಷ್ಟು ಅಂದ್ರೆ ಪ್ರಾಮಿನೆಂಟ್ ಆಗಿದೆ ಆ ಒಂದು ಸ್ಪಾಟ್ಗೆ, ಆ ಒಂದು ಸೀನ್. ಪ್ರತಿಯೊಂದು ಒಂದೊಂದು ಸೀನಲ್ಲಿ ಒಂದು ಬ್ರೇಕ್ ಕೊಟ್ಟಾಗ ರಾಯ ಹೇಳುವಂಥ ಡೈಲಾಗ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ಗಳು ಹೇಳುವಂಥ ಡೈಲಾಗ್ಗಳಾಗಿರ್ಬೋದು, ಆ ಡೈಲಾಗಲ್ಲಿ ಎಷ್ಟು ತೂಕ ಇದೆ ಅಂದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆನ್ ಯು ವಾಚ್ ದ ಮೂವಿ. ಸೊ ಸ್ಟೋರಿ ಇದಾಗುತ್ತೆ. ಅದಾದ ನಂತರ ಮಗನ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಆ ಒಂದು ಕಾರ್ ಸೀನ್ ಇದೆ, ಆ ಮಗನದೆಲ್ಲ, ಅದನ್ನ ನಾನು ರಿವೀಲ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದಾದ ನಂತರ ಮಗನ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಮಗನ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ಓ ಮೈ ಗಾಡ್, ರಿಯಲಿ ಐ ಫೆಲ್ಟ್ ಯಶ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ ಗುರು. ಪ್ರಾಬಬ್ಲಿ ರಾಯನ್ಗಿಂತ ಹೆಚ್ಚಾಗಿ ಆ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಮಗನ ಕ್ಯಾರೆಕ್ಟರ್, ಅವ್ರ ಹೆಸರು ಟಿಕೆಟ್ ಅಂತ ಹೇಳ್ತಾರೆ. ಆ ಕ್ಯಾರೆಕ್ಟರ್ನ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ದೇ ವಿಲ್ ಬಿಕಮ್ ಫ್ಯಾನ್. ಅಂಡ್ ಯಶ್ ಅವ್ರನ್ನ ಫುಲ್ ಗಡ್ಡದಲ್ಲೇ ನೋಡಿ ತುಂಬಾ ಲೈಕ್ ಫ್ರಮ್ ಲಾಸ್ಟ್ ಫ್ಯೂ ಇಯರ್ಸ್ ಯಶ್ ಅವ್ರನ್ನ ಗಡ್ಡದಲ್ಲೇ ನೋಡಿದ್ದಾರೆ. ಅದು ಕ್ಲೀನ್ ಶೇವ್ ಮಾಡಿಕೊಂಡು ಆ ಒಂದು ಲುಕ್ಕು ಸಖತ್ ವೈಲೆಂಟ್ ಗುರು, ವೈಲೆಂಟ್ ಅಂಡ್ ಸೈಕೋ, ನಿಜವಾಗ್ಲೂ ಸೈಕೋ ಅಂತ ಅನ್ಸುತ್ತೆ ಅಂತ ಕ್ಯಾರೆಕ್ಟರ್ ಅದು. ಅಂಡ್ ಅಲ್ಲಿ ಫಾದರ್ ಅಂಡ್ ಸನ್ ಡಿಯೋದು ಒಂದು ಜುಗಲ್ ಬಂದಿ ಅಂತ ಒಂದು ರಿವೀಲ್ ಮಾಡ್ತಾರೆ. ಅದಾದ ನಂತರ ಒಂದಷ್ಟು ರಿವೀಲ್ ಆಗುತ್ತೆ. ಬಟ್ ಫಸ್ಟ್ ಪಾರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಐ ಫೆಲ್ಟ್ ಲಿಟಲ್ ಸ್ವಲ್ಪ ಜಾಸ್ತಿ ಗ್ಯಾಂಗ್ಸ್ಟರ್ ವಾರ್ ಆ ಥರ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಕಿಯಾರಾ ಅಡ್ವಾಣಿ ಯಾವಾಗ ಎಂಟ್ರಿ ಕೊಡ್ತಾರೋ ದಟ್ಸ್ ವೆನ್ ಒಂದು ಶೆಟಲ್ಡ್ ಒಂದು ಸ್ಟೋರಿ ಆಕ್ಚುಲಿ ಪೀಪಲ್ಗಳನ್ನ ರೀಚ್ ಆಗೋ ಥರ ಸ್ಟಾರ್ಟ್ ಆಗೋದು. ಆ ನಾದಿಯಾ ಅನ್ನೋ ಒಂದು ಕ್ಯಾರೆಕ್ಟರು ಎಂಟ್ರಿ ಕೊಟ್ಟಾಗ. ಸೆಕೆಂಡ್ ಹಾಫ್ ಇದೆಯಲ್ಲ, ಐ ಥಿಂಕ್ ಯು ಗೋಯಿಂಗ್ ಟು ಲವ್ ಸೆಕೆಂಡ್ ಹಾಫ್ ಮೋರ್ ದೆನ್ ಫಸ್ಟ್ ಹಾಫ್. ಅದು ನನಗೂ ಕೂಡ ಇಷ್ಟ ಆಗಿದ್ದು, ಸೆಕೆಂಡ್ ಹಾಫ್ ಇಷ್ಟ ಆಯಿತು. ಸೊ ಸ್ಟೋರಿ ಇದಾಗುತ್ತೆ. ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಬದಲಾವಣೆ, ಒಂದಷ್ಟು ಟ್ವಿಸ್ಟ್ಗಳು ಇದೆ. ಒಂದು ಟ್ವಿಸ್ಟ್ ಇದೆ, ಓಕೆ, ಫಾದರ್ ಅಂಡ್ ಸನ್ ಡುಯೋ ಇದೆಯಲ್ಲ, ಆ ಡುಯೋನಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ನ ನೀವು ಜಸ್ಟಿಫೈ ಮಾಡಬೇಕು. ಈ ಟ್ವಿಸ್ಟ್ ನಿಜವಾಗ್ಲೂ ಎಸ್ ಅನ್ನೋ ಥರ ಜಸ್ಟಿಫೈ ಮಾಡೋದು ದೊಡ್ಡ ಚಾಲೆಂಜ್ ಆಗುತ್ತೆ ಒಬ್ಬ ಡೈರೆಕ್ಟರ್ಗೆ, ಒಂದು ಸ್ಕ್ರೀನ್ ಪ್ಲೇ ಮುಖಾಂತರ ಹೇಳೋದು. ಬಟ್ ದೇ ಸಕ್ಸೀಡೆಡ್. ಆ ಕ್ಯಾರೆಕ್ಟ್ರು ಈ ಥರ ತೋರಿಸಿರೋದು ಈ ಒಂದು ಕಾರಣಕ್ಕೆ ಅಂತ ಹೇಳ್ಬಿಟ್ಟು ದೇ ಸಕ್ಸೀಡೆಡ್. ಐ ಫೆಲ್ಟ್ ಓ ಮೈ ಗಾಡ್, ಸೀರಿಯಸ್ಲಿ. ಆ್ಯಂಡ್ ರುಕ್ಕು ಅವ್ರು ಬರ್ತಾರೆ. ರುಕ್ಕು ಅವ್ರ ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಇದೆ. ರುಕ್ಕು ಅವ್ರ ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಕೊಟ್ಟಿದ್ದು ಅವ್ರದ್ದೊಂದು ಬ್ಯಾಕ್ ಸ್ಟೋರಿ. ಆ್ಯಂಡ್ ರುಕ್ಕು ಆ್ಯಂಡ್ ರಾಯ, ಅದು ಒಂದು ಡಿಫ್ರೆಂಟ್ ಸ್ಟೋರಿ. ಐ ಕೆನಾಟ್ ಸೇ ದ್ಯಾಟ್, ಬಟ್ ಹೇಳಬೇಕು ಅಂತ ಅನ್ಸುತ್ತೆ, ಬಟ್ ಹೇಳೋದ್ರೆ ತಪ್ಪಾಗೋದು. ಬಿಕಾಸ್ ಎಷ್ಟೋ ಜನ ನೋಡಬೇಕು ಅಂತ ಅನ್ಕೊಂಡಿರ್ತಾರೆ. ಐ ಶುಡ್ ನಾಟ್ ಸೇ ದ್ಯಾಟ್. ಸೊ ರುಕ್ಕು ಅವರ ಕ್ಯಾರೆಕ್ಟ್ರು ಕೂಡ ಅಷ್ಟೇ. ಇಲ್ಲಿ ನಾದಿಯಾ ಮತ್ತೆ ರುಕ್ಕುಗೂ ಒಂದು ಸಿಮಿಲರ್ ಕನೆಕ್ಷನ್ ಇದೆ. ಅದು ನೀವು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ನಯನ್ತಾರ ಅವ್ರದ್ದು ಸಖತ್, ಐ ಥಿಂಕ್ ಸಿಂಹಿಣಿ ಅಂತಾರಲ್ಲ, ಲೈಕ್ ಶಿ ಡಿಡ್ ಲೈಕ್ ದ್ಯಾಟ್. ಐ ಥಿಂಕ್ KGF ಮೂವಿಗೆ ಏನು ಕಂಪೇರ್ ಮಾಡೋ ಹಾಗಿಲ್ಲ, ಬಟ್ ಸ್ಟಿಲ್ ಅದರಲ್ಲಿ ಅವ್ರ ಮದರ್ ಕ್ಯಾರೆಕ್ಟರ್ನ ಯಾವ ರೀತಿ ಪೋರ್ಟ್ರೇ ಮಾಡಿದಾರೋ KGF ಅಲ್ಲಿ, ಆ ರೀತಿ ಇದರಲ್ಲಿ ಸಿಸ್ಟರ್ ಕ್ಯಾರೆಕ್ಟರ್ ಸ್ವಲ್ಪ ಆ ರೀತಿ ಪೋರ್ಟ್ರೇ ಆಗಿರುತ್ತೆ. ಸೊ ಇದಾಗಿತ್ತು ಸ್ಟೋರಿ. ಕಮಿಂಗ್ ಟು ಆಕ್ಷನ್ಸ್, ಓ ಮೈ ಗಾಡ್ ಗುರು, ಆಕ್ಷನ್ಸ್ ಐ ಥಿಂಕ್ ಪ್ರಾಬಬ್ಲಿ ಯು ಆರ್ ಗೋಯಿಂಗ್ ಟು ಲೈಕ್ ದ ಸನ್ ಕ್ಯಾರೆಕ್ಟರ್ ಆಕ್ಷನ್ ಇದೆಯಲ್ಲ, ಎಕ್ಸ್ಟ್ರಾರ್ಡಿನರಿ. ಅದು ನಿಜವಾಗ್ಲೂ ಎಷ್ಟೇ ಮಾಡಿದಾರ, ಬೇರೆಯವ್ರು ಸಣ್ಣ ಮಾಡಿದಾರ, ಐ ಡೋಂಟ್ ನೋ, ಬಟ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಫಾದರ್ ಟು ಸನ್ನು, ಅದು ಕೂಡ ಎಕ್ಸ್ಟ್ರಾರ್ಡಿನರಿ. ಸೆಕೆಂಡ್ ಹಾಫ್ ಈಸ್ ಮೈ ಫೇವ್ರೆಟ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಗುಡ್. ಆ್ಯಂಡ್ ಫಸ್ಟ್ ಹಾಫಲ್ಲಿ ನಿಮಗೆ ಅವ್ರು ಮಾಡಿರುವಂಥ ಗ್ಯಾಂಗ್ಸ್ಟರ್ಸ್ಗಳು ಮಾಡುವಂಥ ಕೆಲಸಗಳನ್ನ ತೋರಿಸ್ತಾರೆ. ಸೆಕೆಂಡ್ ಹಾಫಲ್ಲಿ ಗ್ಯಾಂಗ್ಸ್ಟರ್ಸ್ದು ಆ್ಯಕ್ಚುಲ್ ಅಂದ್ರೆ ಲೈಕ್ ಇನ್ನರ್ ಲೈಫ್, ಅಂದರೆ ಹೊರಗಿನ ಪ್ರಪಂಚಕ್ಕೆ ಯಾರು ಹೇಳ್ಕೊಳ್ಳಲ್ಲ ನೋಡಿ, ಆ ಒಳಗಡೆ ಏನು ಪ್ರಪಂಚ ಇರುತ್ತೆ ಅಂತ ಒಂದು ಪ್ರಪಂಚನ ರೆಪ್ರೆಸೆಂಟ್ ಮಾಡಿದ್ದಾರೆ. ನಿಮ್ಗಳಿಗೆಲ್ಲ ಗೊತ್ತಿದೆ ಇದರಲ್ಲಿ ತುಂಬಾ ಆಕ್ಟರ್ಸ್ಗಳು ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಉಮಾ ಕುರೇಶಿ ಆಗಿರ್ಬೋದು, ನಯನ್ತಾರ ಆಗಿರ್ಬೋದು, ಕಿಯಾರಾ ಅಡ್ವಾಣಿ ಆಗಿರ್ಬೋದು, ರುಕ್ಕು ಆಗಿರ್ಬೋದು, ತಾರಾ ಸುತಾರಿ ಆಗಿರ್ಬೋದು, ಅಂಡ್ ಟೋವಿನೋ ಆಗಿರ್ಬೋದು. ಇವ್ರಗಳದೆಲ್ಲ ಮೇನ್ ಕ್ಯಾರೆಕ್ಟರ್ ಸಪೋರ್ಟಿಂಗ್. ಟೋವಿನೋ ಅವರು ಆಕ್ಚುಲಿ ರಾಯ ಅವ್ರ ಫ್ರೆಂಡು. ಹಿ ವಿಲ್ ಸ್ಟೇ ಫಾರ್ ವೆರಿ ಟ್ರೂ ಲಾಯಲ್ ಫ್ರೆಂಡ್ ಆಗಿ ಸ್ಟೇ ಆಗಿರ್ತಾರೆ. ಒಂದು ಫಸ್ಟ್ ಹಾಫಲ್ಲಿ ಅವ್ರು ಮಾಡುವಂಥ ಕೆಲಸಗಳನ್ನ ತೋರಿಸ್ತಾರೆ. ಸೆಕೆಂಡ್ ಹಾಫಲ್ಲಿ ಅವ್ರ ಇನ್ನರ್ ಲೈಫ್ನ ತೋರಿಸ್ತಾರೆ, ಇನ್ನರ್ ಮೈಂಡ್ ಒಳಗಡೆ ಏನು ನೋಡ್ತಿರುತ್ತೆ ಅನ್ನೋದನ್ನ ತೋರಿಸ್ತಾರೆ. ಗೀತು ಮೋಹನ್ ದಾಸ್, ಐ ಥಿಂಕ್ ಅವರ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗುವಂತ ಮೂವಿ ಇದೆ ಆಗಿರುತ್ತೆ ಫಾರ್ ಶೋರ್. ಯಶ್ ಅವ್ರದ್ದು 4 ವರ್ಷ ಬಿಟ್ಕೊಂಡ ನಂತರ ಈ ಮೂವಿ ಬಂದಿದೆ. ಐ ಥಿಂಕ್ ಇಟ್ಸ್ ಅ ವಿಜುವಲ್ ಟ್ರೀಟ್. ಫಸ್ಟ್ ಹಾಫ್ ನೋಡಿ ಎಷ್ಟು ಜನ ಇಂಪ್ರೆಸ್ ಆಗ್ತಾರೋ ಇಲ್ವೋ, ಎಷ್ಟು ಜನ ಪ್ರೈಸ್ ಮಾಡ್ತಾರೆ ಅಂದ್ರೆ ಲೈಕ್ ಯಶ್ ಅವ್ರ ಬಗ್ಗೆ ಹೊಗಳುತ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಎಸ್ಪೆಷಲಿ ಮಗನ ಕ್ಯಾರೆಕ್ಟರ್ ಅಂಡ್ ಫಾದರ್ ಕ್ಯಾರೆಕ್ಟರ್, ಆ ಡುಯೋ ಇದೆಯಲ್ಲ, ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ಫೀಲ್ ದಟ್ಸ್ ವೆನ್ ಆಕ್ಚುಲ್ ಮೂವಿನಲ್ಲಿ ಒಂದಷ್ಟು ಹಾರ್ಟ್ ಟಚಿಂಗ್, ಸೋಲ್ ಟಚಿಂಗ್, ಮೈಂಡ್ ಟಚಿಂಗ್ ಏನಾದರೂ ಒಂದು ಮೂಮೆಂಟ್ಸ್ಗಳಿದ್ರೆ ದೋಸ್ ಮೂಮೆಂಟ್ಸ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಸಣ್ಣ ವಿಚಾರಗಳನ್ನು ಇವರು ಐ ಥಿಂಕ್ ಎಡಿಟಿಂಗಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ಯಾಕ್ ಸ್ಟೋರಿ ತೋರಿಸೋದಾಗಿರ್ಬೋದು, ಅವ್ರ ಮೈಂಡಲ್ಲಿ ನಡೀತಿರುವಂಥ ಗೇಮ್ ತೋರಿಸೋದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ ಕಮಿಂಗ್ ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ರವಿ ಬಸ್ರೂರ್ ಅವ್ರು ಮಾಡಿದ್ದಾರೆ ಅಂತ ಗೊತ್ತಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಕ್ಚುಲಿ ಪೀಕ್ ಲೆವೆಲಲ್ಲಿದೆ, ಅದಕ್ಕೆ ಆ್ಯಡ್ ಆನ್ ಆಗಿದೆ.
ಬಟ್ ವಿತ್ ರೆಸ್ಪೆಕ್ಟ್ ಟು ಸಾಂಗ್ಸ್ ಅಂತ ಕೇಳೋದಾದ್ರೆ ನನಗೆ 2 ಸಾಂಗ್ಸ್ ಇಷ್ಟ ಆಗಿದ್ದು. ಒಂದು ತಬಾಯಿ ಮೂವಿ ಸಾಂಗ್ಸ್ನ ನೀವು ನೋಡಿದ್ರೆ ಐ ಥಿಂಕ್ ಪ್ರಾಬಬ್ಲಿ ದಟ್ಸ್ ವೆನ್ ವಿಲ್ ಅಂಡರ್ಸ್ಟ್ಯಾಂಡ್ ವೈ ತಬಾಹಿ ಜೊತೆಗೆ ಇವರು ಏನಕ್ಕೆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳಿದ್ದಾರೆ ಅಂತ ನಿಮ್ಗೆ ಅಲ್ಲಿ ರಿಯಲೈಸ್ ಆಗುತ್ತೆ. ಟಾಕಿಂಗ್ ಅಬೌಟ್ ದ ಅದರ್ ಸಾಂಗ್ಸ್, ಅಷ್ಟು ಸಾಂಗ್ಸ್ಗಳಿಲ್ಲ, ಕಮ್ಮಿನೇ ಸಾಂಗ್ಸ್ ಇರೋದು. ಬಟ್ ಇರೋ ಸಾಂಗ್ಸ್ಗಳಲ್ಲಿ ನನಗೆ 2 ಸಾಂಗ್ಸ್ ಇಷ್ಟ ಆಯಿತು. ಮಿಕ್ಕಿದ ಸಾಂಗ್ಸ್ಗಳು ಪ್ರಾಬಬ್ಲಿ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಐ ಡೋಂಟ್ ನೋ. ಸ್ಟೋರಿ 1947 ಅಂಡ್ ಬಿಫೋರ್ ಸ್ಟಾರ್ಟ್ ಆಗಿದ್ದು ಹಂಗೆ ಇವಾಲ್ವ್ ಆಗ್ತಾ ಪೋರ್ಚುಗೀಸ್ ಗೋವಾಯಿಂದ ಹೋಗ್ತಿದೆ. ಅದಾದ ನಂತರ ಬೇರೆ ಒಂದಷ್ಟು ಪ್ಲೇಸ್ ಇಂದ ಈ ಗ್ಯಾಂಗ್ಸ್ಟರ್ಸ್ಗಳು ಗೋವಾಗೆ ಬರ್ತಾರೆ, ಈ ಒಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ ಅನ್ನುವಂಥ ಒಂದು ಅಂದ್ರೆ ಲೈಕ್ ಸ್ಟೋರಿ ಇವಾಲ್ವ್ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಫಸ್ಟ್ ಆಫ್ ಅಲ್ಲಿ ಕೆಲವ್ರಿಗೆ ಡಿಸ್ಟರ್ಬಿಂಗ್ ಅನ್ಸ್ಬೋದು, ಬಿಕಾಸ್ ಒಬ್ಬ ಗ್ಯಾಂಗ್ಸ್ಟರ್ ಲೈಫ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ರಾ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವುಮನ್, ಹೌ ದಟ್ ರಾಯ ಕ್ಯಾರೆಕ್ಟರ್ ಈಸ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇನ್ಫ್ಯಾಕ್ಟ್ ಇದ್ರಲ್ಲೂ ಐ ಥಿಂಕ್ ಟ್ರೈಲರ್ ಹೇಳ್ತಾರೆ ನೀನ್ ಯಾರನ್ನೂ ಲವ್ ಮಾಡಲ್ವಾ ಅಂತ ಹೇಳ್ಬಿಟ್ಟು. ಅವಾಗ ಕಿಯಾರಾ ಅಡ್ವಾಣಿ ಅವ್ರು ಬರೋದು ಅಂಡ್ ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ನಿನ್ನ ತಮ್ಮ ಅಂದ್ರೆ ಕಿಯಾರಾ ಅಡ್ವಾಣಿ ನಯನ್ತಾರ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ, ನಿನ್ನ ತಮ್ಮ ನನ್ನನ್ನ ಲವ್ ಮಾಡಿದಾರ, ಅದು ಇದು ಪ್ರೇಮನ ಕಾಮನ ಅಂತ ಹೇಳ್ಬಿಟ್ಟು. ಅದಕ್ಕೆ ಆನ್ಸರ್ ಯಾವ ಟೈಮಲ್ಲಿ ಕೊಡ್ತಾರೆ ನಯನ್ತಾರ ಅವರು ಅನ್ನೋದು, ಆ ಟೈಮಿಂಗ್ ಇಸ್ ನೆಕ್ಸ್ಟ್ ಲೆವೆಲ್. ಆ ಸ್ಟೋರಿ ಆ ಪಾಯಿಂಟಲ್ಲಿ ತುಂಬ ಕನೆಕ್ಟ್ ಆಗ್ತಾರೆ ಜನಗಳು. ಆ್ಯಂಡ್ ರಾಯ ಎಷ್ಟು ಲವ್ ಮಾಡ್ತಾರೆ ತನ್ನ ಸಿಸ್ಟರ್ನ ಅನ್ನೋದು ಕೂಡ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ತನ್ನ ಸಿಸ್ಟರ್ ರಾಯನಿಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದು ಕೂಡ ಇಟ್ಸ್ ಅ ವೆರಿ, ಅಂದರೆ ಇದುವರೆಗೂ ಯಾರೋ ತೋರಿಸಿಲ್ವೇನೋ ಅಂತ ಅನಿಸ್ತು ನನಗೆ. ಆ್ಯಂಡ್ ಓವರ್ ಆಲ್ ವಿಜುವಲ್ಸ್ ವೈಸ್ ತುಂಬ ಲಕ್ಸುರಿಯಸ್ ಆಗಿ ತೋರಿಸಿದ್ದಾರೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಈ ಮೂವಿಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಕ್ರೀನ್ ಪ್ಲೇ, ಆಕ್ಷನ್ಸ್, ಓಕೆ ಆಕ್ಷನ್ಸ್ ಬಗ್ಗೆ ಮಾತಾಡೋದು ಮರ್ತೆ. ಆಕ್ಷನ್ಸ್ ಆರ್ ನೆಕ್ಸ್ಟ್ ಲೆವೆಲ್ ಮ್ಯಾನ್, ನೆಕ್ಸ್ಟ್ ಲೆವೆಲ್. ಆ ಸ್ಪೀಡ್ ಇದೆ ಆ ಫೈಟಿಂಗ್ ಅಲ್ಲಿ, ಸಖತ್ ಸ್ಪೀಡ್ ಇದೆ. ಆ್ಯಂಡ್ ಆಕ್ಷನ್ಸ್ ಆರ್ ರಿಯಲಿ ಗುಡ್. ಎಸ್ಪೆಷಲಿ ಮಗ ಬರ್ತಾನೆ ನೋಡಿ, ರಾಯ ಅವರ ಮಗ ಕ್ಯಾರೆಕ್ಟರ್ ಇದೆಯಲ್ಲ, ಟಿಕೆಟ್ ಬಂದು ಫೈಟ್ ಮಾಡೋದು ಮಸ್ತಾಗಿದೆ. ಆ್ಯಕ್ಚುಲಿ ನಗು ಅಂತ ಬರೋದು ಟಿಕೆಟು ಆ್ಯಂಡ್ ರಾಯ ಇಬ್ಬರು ಮಧ್ಯೆ ಕಾನ್ವರ್ಸೇಷನ್ ಆಗುತ್ತಲ್ಲ, ಅವಾಗ ಟಿಕೆಟ್ ಬಂದಮೇಲೆ ಗುರು ಫನ್ ಅಂತ ಸ್ಟಾರ್ಟ್ ಆಗೋದು ಆ ಮೂವಿನಲ್ಲಿ. ಫನ್ ಎಲಿಮೆಂಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೆ ಅಲ್ಲಿಂದ. ಆ್ಯಂಡ್ ಓವರ್ ಆಲ್ ಮೂವಿ ಜನಗಳಿಗೆ ಬೇರೆ ಥರ ಅನ್ಸ್ಬೋದು, ಬಟ್ ಸೆಕೆಂಡ್ ಹಾಫ್ ನೋಡಿದವ್ರಿಗೆ ಬೇರೆ ಥರ ಅನ್ಸ್ಬೋದು. ನೀವುಗಳು ನೋಡೋಕ್ಕೂ ಮುಂಚೆ ನಾನು ರೇಟಿಂಗ್ ಎಲ್ಲ ಕೊಡೋಕೆ ಹೋಗಲ್ಲ. ನನಗನ್ಸಿದ್ದು ಆನೆಸ್ಟಾಗಿ ಏನು ಅನ್ನಿಸ್ತು ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಫಸ್ಟ್ ಹಾಫ್ ಸ್ವಲ್ಪ ಹಂಗೆ ಅನ್ಸ್ಬೋದು, ಗ್ಯಾಂಗ್ಸ್ಟರ್ದು ಒರಿಜಿನಲ್ ಲೈಫ್ ಸ್ಟೈಲ್ನ ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಅನ್ಸ್ಬೋದು. ಬಟ್ ಸೆಕೆಂಡ್ ಹಾಫ್ ಯಶ್ ಅವರ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡಲಿಲ್ಲ. ಯಶ್ ಅವರ ಆ್ಯಕ್ಟಿಂಗ್ ಸೆಕೆಂಡ್ ಹಾಫಲ್ಲಿ ಯು ಗೋಯಿಂಗ್ ಟು ಸಿ ಸೈಕ್, ಐ ಆಮ್ ಟೆಲಿಂಗ್ ಯು, ಸೈಕ್ ಆಗಿದೆ ಆ ಮಗನೇ ಕ್ಯಾರೆಕ್ಟರ್. ಮತ್ತೆ ಹೇಳ್ತಾ ಇದ್ದೀನಿ ರಿಪೀಟೆಡ್ ಆಗಿ. ಬಟ್ ಗೋ ಆ್ಯಂಡ್ ವಾಚ್, ಸಾರಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಆರ್ 18+, ದೆನ್ ಓನ್ಲಿ ಗೋ ಆ್ಯಂಡ್ ವಾಚ್, ದೆನ್ ಯಾ ಪ್ರಾಬಬ್ಲಿ ಯು ವಿಲ್ ಎಂಜಾಯ್ ಇಟ್, ಅಷ್ಟೇ ನಾನು ಹೇಳೋದು. ಇನ್ನು ದುಡ್ಡು, ರೆಕಾರ್ಡ್ಸ್, ಅದು ಇದು ಅದನ್ನೆಲ್ಲ ನಾನು ಮಾತಾಡೋಕೆ ಹೋಗಲ್ಲ. ಆಫ್ಟರ್ ಪ್ರಾಬಬ್ಲಿ ಸಕ್ಸಸ್ ಮೀಟ್, ಆಫ್ಟರ್ ದ ಪ್ರೊಡ್ಯೂಸರ್ ಅನೌನ್ಸಸ್ ಎಲ್ಲ, ಆವಾಗ ಅದ್ರ ಬಗ್ಗೆ ಮಾತಾಡೋಣ. ಇನ್ನು ಪ್ರೊಡ್ಯೂಸ್ ಮಾಡಿರೋದು ಯಾರ್ಯಾರು ಅಂತ ನಿಮಗೆ ಗೊತ್ತು, KVN ಪ್ರೊಡಕ್ಷನ್ ಆ್ಯಂಡ್ ಮಾನ್ಸ್ಟರ್ ಮೈಂಡ್ ಯಶ್ ಅವ್ರದ್ದು. ಯಶ್ ಅವರು ಕೂಡ ಈ ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಇಟ್ಸ್ ಅ ಬಿಗ್ ಇಂಪ್ಯಾಕ್ಟ್. ಕನ್ನಡದಲ್ಲಿ ಬಂದಿರುವಂಥ ಡೈಲಾಗ್ಸ್ ಬರೆದಿರೋರಿಗೆ ಒಂದು ದೊಡ್ಡ ಸೆಲ್ಯೂಟ್. ಟೈಮಿಂಗಿಗೆ ಎಂತೆಂಥ ಡೈಲಾಗ್, ಎಂಥ ತೂಕ ಇರುವಂಥ ಡೈಲಾಗ್ಸ್ನ ಬರೆದಿದ್ದೀರಾ. ಕಾಟೇರ ಮೂವಿ ನೋಡಿದ ಮೇಲೆ, ಆ ಮೂವಿನಲ್ಲಿ ಬಂದಿರುವಂಥ ಡೈಲಾಗ್ಸ್ ಆದಮೇಲೆ ಐ ಫೆಲ್ಟ್ ಈ ಮೂವಿನಲ್ಲಿ ಬಂದಿರುವಂಥ ಡೈಲಾಗ್ಸ್ಗಳು ಆ ಒಂದು ವೆಯ್ಟೇಜ್ ಇದೆ ಅಂತ ಅನ್ನಿಸ್ತು ನನಗೆ. ಸೊ ನಿಮ್ಗಳಿಗೆ ಏನು ಅನಿಸುತ್ತೆ? ಯಾರ್ಯಾರು ಆಲ್ರೆಡಿ ಟಾಕ್ಸಿಕ್ ಮೂವಿನ ನೋಡಿದ್ದೀರಾ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ದಟ್ಸ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.